ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ನಾವು ಹೊರಟಿದ್ದು ಗುರುವಾರ ನೈಟ್, ಬಟ್ ಗುರುವಾರ ನೈಟ್ ಅಷ್ಟೊಂದು ಜನ ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಶನಿವಾರ ಭಾನುವಾರ ಅಷ್ಟೇ ಮೆಜೆಸ್ಟಿಕ್ಕಲ್ಲಿ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಜನ ಇದ್ದರು. ಮಕ್ಕಳನ್ನ ಹಿಡ್ಕೊಂಡು ಓಡಿ ಓಡಿ ಹತ್ತಿರೋದು ಬಸ್ನ. ಆ್ಯಕ್ಚುಲಿ ನಾನೇ ಸೀಟ್ ಹಿಡ್ದಿದ್ದು, ನಮ್ಮಮ್ಮ ಅತ್ತೆ ಅವ್ರು ಯಾರೂ ಇಟ್ಕೊಂಡಿರಲಿಲ್ಲ ಸೀಟ್ನ. ಹಾಗೆ ಏನಕ್ಕೆ ಊರಿಗೆ ಬಂದ್ವಿ ಅಂದರೆ ಅಜ್ಜಿಗೆ ಹುಷಾರಿರಲಿಲ್ಲ. ಅಜ್ಜಿಗೆ ಸ್ವಲ್ಪ ಈ ಪಾಸಿ ಹೊಡೆಯೋದು ಅಂತಾರಲ್ಲ ಆ ಥರ ಆಗಿತ್ತು. ಹಾಗೆ ಇವಾಗ ಸ್ವಲ್ಪ ಬೆಟರ್. ಅಜ್ಜಿ ನಾಟಿ ಔಷಧಿ ತೊಗೊಂಡಿದ್ದಾರೆ, ಅದಕ್ಕೆ ಸ್ವಲ್ಪ ಹುಷಾರಿದ್ದಾರೆ. ಬಟ್ ಒಬ್ಬರೇ ನಡೆಯೋದಿಲ್ಲ, ಅವ್ರಿಗೂ ಕೂಡ ಏಜ್ ಆಯಿತು. ಅವ್ರು ಇಲ್ಲದೆ ಇರಬೇಕಾದ್ರೆ ಅವ್ರ ಜೊತೆ ಇರಬೇಕಾಗಿತ್ತು ಅಂತ ಅಂದ್ಕೊಳ್ಳೋದಕ್ಕಿಂತ ಅವ್ರಿಗೆ ಹುಷಾರಿಲ್ಲ ಅಂದ ಕೂಡಲೇ ಎಲ್ಲರೂ ಹೊರಟ್ಬಿಟ್ಟು ಬಂದ್ವಿ. ಅವ್ರ ಜೊತೆ ಒಂದೆರಡು ದಿನ ಟೈಮ್ ಸ್ಪೆಂಡ್ ನಾ ತಿಂದ್ವಿ ಐಸ್ ಕ್ರೀಮ್ ಸೀನಿ, ನಾ ತಿಂದ್ವಿ ಐಸ್ ಕ್ರೀಮ್ ತಿಂದ್ವಿ ನಾವು. ಅವ್ರ ಜೊತೆ ಒಂದೆರಡು ದಿನ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಎಲ್ಲರೂ ಬಂದಿದ್ವಿ. ಹಾಗೆ ನಮ್ಮ ಅಜ್ಜಿಗೆ 10 ಜನ ಮಕ್ಕಳು, ಬಟ್ ಒಬ್ಬರು ಚಿಕ್ಕವ್ರು ಇದ್ದಾಗಲೇ ತೀರ್ಕೊಂಡ್ರು. 9 ಜನ ಮಕ್ಕಳು, 5 ಜನ ಅತ್ತೆಂದರು, 4 ಜನ ಅಪ್ಪಂದರು. ಅತ್ತೆಂದ್ರು ಅಲ್ಲೇ ಅಕ್ಕಪಕ್ಕದಲ್ಲಿ ಇರೋದ್ರಿಂದ ಅವ್ರು ಫಸ್ಟ್ ಬಂದಾಗಲೇ ನೋಡಿಕೊಂಡು ಹೊರಟಿದ್ರು. ನಾವು ಅದಾದಮೇಲೆ ಬಂದ್ವಿ. ಇವಾಗ ಸ್ವಲ್ಪ ಅಜ್ಜಿ ಚೆನ್ನಾಗಿದ್ದಾರೆ, ಅವರೇ ಸ್ವಲ್ಪ ಊಟ ಮಾಡ್ತಾರೆ, ಸ್ವಲ್ಪ ಕೂತ್ಕೋತಾರೆ, ಬಟ್ ನಡೆಯಲ್ಲ. ಹಾಗೆ ನಮ್ಮ ಶ್ರೀಕರ್ ಕಿತಾಪತಿ, ಇವನು ಈ ರೀತಿ ಕಿತಾಪತಿ ಮಾಡೋದ್ರಿಂದ ಅವನಿಗೆ ಸ್ವಲ್ಪ ದೃಷ್ಟಿ ಆಗಿಬಿಟ್ಟಿತ್ತು. ಸ್ವಲ್ಪ ನೋಡೋಕೆ ಚೆನ್ನಾಗಿದ್ದಾನೆ ಅಂತ ಯಾರ ಹತ್ರನೂ ಹೋಗಲ್ಲ, ನನ್ನ ಹತ್ರನೇ ಇರ್ತಾನೆ. ಅವ್ರ ಅಜ್ಜಿ ಕೆಂಡ ಹಾಕ್ಬಿಟ್ಟು ದೃಷ್ಟಿ ತೆಗೆದ್ಬಿಟ್ಟು ಆಗ್ತಾಯಿದ್ರೆ ಇವನು ಅದ್ರಲ್ಲಿ ಹೋಗಿ ಆಟ ಆಡ್ತಾಯಿದ್ದಾನೆ. ಹಾಗೆ ಎಲ್ಲರೂ ಸೇರಿದ್ವಲ್ಲ, ಅಕ್ಕಪಕ್ಕದಲ್ಲಿರೋರ ಜೊತೆ ಎಲ್ಲ ಕೂತ್ಕೊಂಡು ನೈಟು ಸೊಳ್ಳೆ ಬೇರೆ ಊಟ ಮುಗಿಸ್ಕೊಂಡು ಗಾಳಿಗೆ ಆಚೆ ಕೂತ್ಕೊಂಡಿದ್ವಿ. ಹಾಗೆ 1.5 ಇಯರ್ದು ಶ್ರೀಕರ್ದು ವ್ಯಾಕ್ಸಿನೇಷನ್ ಇತ್ತು, ಅದನ್ನು ಕೂಡ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ತಗೊಂಡ್ ಬಾ ಚಿಂಚು, ಬಾ ಬೋಲೆ. ನಿನ್ ಮೂತಿ ತೋರ್ಸು, ಮೂತಿ. ಐಸ್ ಕ್ರೀಮ್ ತಿಂದ ಇಲ್ಲಿ ಚಿಂಚು? ವಾ, ತಾತಾಗ ಹೇಳ್ತೀನಿ ಇರು. ಓಯ್ ಚಿಂಚು, ಏ ಕಳ್ಳ, ಐಸ್ ಕ್ರೀಮ್ ತಿಂದ? ಮೂತಿ ಒರೆಸ್ಕೊಂಡಿಲ್ವಲ್ಲ? ಬನ್ನಿ ಕೊಂಟ್. ಕಾಲ್ ನೋವ್ತಾ ಇದ್ಯಾ? ಕೊಂಟು 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 ಕೊಂಟು, ಅಯ್ಯಯ್ಯೋ ಅಯ್ಯಯ್ಯೋ. ಹಾಗೆ ಅವನಿಗೆ ಫಸ್ಟ್ ಅಷ್ಟು ನೋವು ಇರಲಿಲ್ಲ, ಬಟ್ 2ನೇ ದಿನ ತುಂಬ ನೋವಾಗಿತ್ತು. ಕಾಲು ಕೂಡ ಕೆಳಗಿಡ್ತಾ ಇರಲಿಲ್ಲ, ಕಾಲ ಮೇಲೆ ಮಲಗ್ತಾ ಇದ್ದ. ಹಾಗೆ ನಾನು ಈ ಥರ ಬಟ್ಟೆ ತೊಗೊಂಡು ಐಸ್ ಕ್ಯೂಬ್ನ ಹಾಕ್ಕೊಂಡು ಆ ಇಂಜೆಕ್ಷನ್ ಮಾಡಿರ್ತಾರಲ್ಲ ಅಲ್ಲಿ ಸ್ವಲ್ಪ ಗಂಟು ಥರ ಅಥವಾ ಸ್ವಲ್ಪ ದಪ್ಪ ಆಗಿರುತ್ತಲ್ವ ಅಲ್ಲಿಗೆ ಸ್ವಲ್ಪ ಈ ರೀತಿ ಮಸಾಜ್ ಮಾಡ್ತಾಯಿರ್ತೀನಿ. ಸ್ವಲ್ಪ ಈ ರೀತಿ ಬಲ್ಗಾಲ್ಗೆ ಮಾಡಿದ್ದು. ಕೈಯಲ್ಲಿ ಅಷ್ಟು ನೋವಿರಲ್ಲ, ಬಟ್ ಕಾಲಲ್ಲಿ ತುಂಬ ನೋವಿತ್ತು ಅವನಿಗೆ. ಈ ರೀತಿ ಸ್ವಲ್ಪನೇ ಮಸಾಜ್ ಮಾಡ್ತಾ ಇರ್ತೀನಿ. ಬಾಯ್ ಮಾಡು ಕೊಂಟು.
ಹೆಲಿಕಾಪ್ಟರ್ ಹೋತಾ